ಕೃಷ್ಣ ಇದು? ಗೋಪಿಕೆರು ಬಟ್ಟೆ ಬದಲಾಯಿಸೋದನ್ನ ನೋಡೋದು ನಿನ್ಲಿಲೆ. ನನ್ಗ್ಯಾಕೆ ಈ ಶಿಕ್ಷೆ? ಅವರು ಬಾತ್ರೂಮಿಗೆ ಹೋದ ತಕ್ಷಣ ನಾನು ಹೊರಗಡೆ ಹೋಗ್ಬೇಕು. ಏನಮ್ಮ ಇನ್ನೂ ಬಂದಿಲ್ಲ? ಅವಳು ಸಿಕ್ಕಿದ್ಲು ಇಲ್ವೋ? ಏನ್ ಹುಡುಕ್ತಿದ್ದೀರಾ ಅದಕ್ಕೆ? ಅದು ಅರೇಂಜ್ಮೆಂಟ್ಸ್ ಎಲ್ಲ ಹೇಗ್ ನಡೀತಾ ಇದೆ ಅಂತ. ಆ ಕೆಲ್ಸನೆಲ್ಲ ನೋಡ್ಕೊಳ್ಳೋದಿಕ್ಕೆ ನನ್ಗೆ 3 ಜನ ಮಕ್ಕಳಿದ್ದಾರೆ. ನೀವ್ಯಾಕೆ ಯೋಚನೆ ಮಾಡ್ತೀರಾ? ನನ್ ಜೊತೆ ಬನ್ನಿ. ಅದು ಅದು ಫೋನ್ ಮಗಳು ಫೋನ್ ಮಾಡ್ತಾ ಇದ್ದಾಳೆ. ಏನಾದ್ರೂ ಬೇಕೋ ಏನೋ? ನಾನ್ ಮತ್ತೆ ಬರ್ತೀನಿ, ಆಮೇಲೆ ಮಾತಾಡೋಣ. ಹಾಗೆ ಆಗ್ಲಿ ಅತ್ಗೆ. ಅಯ್ಯೋ, ನೀರಿನ ಶಬ್ದ ನಿಂತು ಹೋಯ್ತು. ಈಗ ಹೊರಗೆ ಬರ್ತಾರೇನೋ. ಹಲೋ ಅಮ್ಮ, ಸಿಕ್ಕದ್ಲಾ? ಇಲ್ವೇ, ಹುಡುಕ್ತಾ ಇದ್ದೀನಿ. ಅವಳಿಗೆ ಸಿಕ್ಕಿಲ್ಲ ಅಂದ್ರೆ ನಾನ್ ಸಿಕ್ಕಾಕೋತೀನಮ್ಮ. ನೀನ್ ತಲೆ ಕೆಡ್ಸ್ಕೋಬೇಡ. ಅವಳೆಲ್ಲೇ ಇದ್ರು ನಾನ್ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಎಲ್ಲಿದ್ದಾಳೆ ಇವಳು? ಏಯ್, ಇಲ್ಲೇನೆ ಮಾಡ್ತಾ ಇದ್ಯಾ? ಏನ್ ತೆವಳುತ್ತಾ ಇದ್ಯಾ? ಚಿಕ್ಕ ಸೊಸೆ ಹೇಳಿದ್ದನ್ನ ಮರೆತು ಓಡಾಡ್ತಾ ಇದ್ಯಾ? ಅದೆಲ್ಲ ಅಮ್ಮವ್ರೆ, ಅದೇನ್ ನಡೀತಂದ್ರೆ. ಏನ್ ನಡೀತೋ ಆಮೇಲೆ ಮಾತಾಡೋಣ. ಈಗ ಆಗ್ಬೇಕಾಗಿರೋದು ನೋಡೋಣ. ಎದ್ದೇಳೆ, ಬಾರೆ ಬಾರೆ, ಮೇಲೆದ್ದೇಳು. ನಡಿ ನಡಿ.
ಅಮ್ಮೋರೆ ತುಂಬಾ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರ್ ಕುಡ್ದು ಬರ್ತೀನಿ. ನೀರ್ ಆಮೇಲೆ ಕುಡಿಯುವಂತೆ ಮೊದ್ಲು ಸ್ಟೇಜ್ ಹತ್ರ ನಡಿ. ಇನ್ನೊಂದು ಸಲ ಹೀಗೆ ಹೇಳ್ದೆ ಕೇಳ್ದೆ ಎಲ್ಲಾದ್ರೂ ಹೋದ್ರೆ ಕುತ್ಕೆ ಇಸ್ಕಾಕ್ಬಿಡ್ತೀನಿ. ಅವ್ಳ್ ಕುತ್ಕೆ ಹಿಸ್ಕಿದ್ರೆ ನಾನ್ ಹೇಗ್ ಹಾಡ್ಲಮ್ಮ? ಅದಕ್ಕೆ ಇವಳ ಮೇಲೆ ಎಷ್ಟೇ ಕೋಪ ಬಂದ್ರೂ ಕಂಟ್ರೋಲ್ ಮಾಡ್ಕೋತೀನಿ ಹೊರತು ಇವಳನ್ ಮಾತ್ರ ಏನು ಮಾಡಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡು, ಇಲ್ಲಿ ನಿಂತ್ಕೊಂಡು ನೀನ್ ಹಾಡ್ಬೇಕು. ಆಯ್ತು ಅಮ್ಮೋರೆ. ಕುಡಿಯೋಕೆ ನೀರ್ ಕೊಟ್ರೆ? ನೀರು ಆಮೇಲೆ, ಮೊದ್ಲು ನಾನು ಹೇಳೋದನ್ನ ಕೇಳು. ಆಯ್ತು ಅಮ್ಮೋರೆ. ಇವಾಗ ನೀನು ಒಳಗಡೆ ಹೋದ್ರೆ ಪ್ರೋಗ್ರಾಮ್ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಹೊರಗ್ ಬರಬಾರ್ದು. ಒಂದು ವೇಳೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಆಯ್ತು ಅಮ್ಮೋರೆ. ಸ್ವಲ್ಪ ಕುಡಿಯೋಕ್ ನೀರು. ಕುಡಿಯೋಕೆ ನೀರು ಆಮೇಲೆ, ಮೊದ್ಲು ಈ ಕೊಳೆ ಬಟ್ಟೆನ ಬದಲಾಯಿಸ್ಕೊ. ನೋಡಕ್ಕಾಗ್ದೆ ಸಾಯ್ತಾ ಇದೀನಿ. ಕುಡಿಯೋಕ್ ನೀರು. ಅಬ್ಬಬ್ಬಬ್ಬಬ್ಬ, ಕುಡಿಯೋ ನೀರು ಅಂತ ಒಂದೇ ಸಮ ತಲೆ ತಿಂತಾ ಇದ್ದಾಳೆ. ತರಿಸ್ತೀನಿ ನೀರು, ನೀನ್ ಒಳಗಡೆ ಹೋಗು. ಹೋಗೆ, ಒಳಗಡೆ ಹೋಗು. ಏ, ಬೇಗ ಹೋಗೆ. ಹೋಗು. ನೀನು ಬಾರೆ, ಬೇಗ ರೆಡಿ ಆಗ್ಬೇಕು ತಾನೆ, ಬಾ. ಅಮ್ಮವ್ರು ಯಾಕೆ ಇನ್ನು ಕುಡಿಯೋ ನೀರು ಕಳ್ಸೇ ಇಲ್ಲ? ಮರ್ತು ಹೋದ್ರೋ ಏನೋ. ತುಂಬಾ ಬಾಯಾರಿಕೆ ಆಗ್ತಿದೆ. ಯಾರಾದ್ರೂ ನೀರ್ ಕೊಡ್ಬಾರ್ದಾ? ಕೊಡ್ತಾರ ಬಿಡು, ಕೃಷ್ಣ ಇದಾನಲ್ಲ, ಭಯ ಯಾಕೆ? ಯಾರಾದ್ರೂ ಒಬ್ರು ತಂದ್ಕೊಟ್ಟು ಹೋಗ್ತಾರೆ. Hey, excuse me. What? Thank you. ಒಂದು ಕ್ಯಾಬಿನ್ ಥರ ಯಾಕೆ ಮಾಡಿದಾರಲ್ಲಿ? ಅಯ್ಯೋ, ಈ ಕಡೆನೇ ಯಾಕೆ ಬರ್ತಾ ಇದ್ದಾರೆ? ನಾನಿಲ್ಲಿ ನೋಡಿದ್ರೆ ಅಯ್ಯಯ್ಯೋ, ಇವನೇನಾದ್ರೂ ನೋಡಿದ್ರೆ ನನ್ನ ಕತೆ ಮುಗ್ದೆ ಹೋಯ್ತಷ್ಟೇ. ನೀನಿಲ್ಲೇ ಇರು, ನಾನು ಈಗಲೇ ಬರ್ತೀನಿ. ಹುಷಾರು. Excuse me. Hello. Excuse me. ಒಳಗೆ ಯಾರಾದರೂ ಇದ್ದೀರಾ? Anybody inside?
ಹಲೋ ಅಖಿಲ್, ಏನ್ ಅಖಿಲ್, ಏನ್ ಬೇಕಾಗಿತ್ತು? ಈ ಕ್ಯಾಬಿನ್ ಇಲ್ಲಿ ನಾನೇ ಹಾಕ್ಸಿದ್ದೀನಿ ಅಖಿಲ್. ಯಾಕೆ ಆಂಟಿ? ಅದು ಅದು ನಮ್ ರೂಪರಾಣಿ ಪ್ರೋಗ್ರಾಮ್ ಆಗೋವಾಗ ಅದು ಮೇಕಪ್ ಹಾಕೊಳ್ಳಕ್ಕೆ ಗ್ರೀನ್ ರೂಮ್ ತರ ರೆಡಿ ಮಾಡ್ಕೊಂಡಿದ್ದೀರಾ? ಹಾ, ಅದೇ 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 ಗ್ರೀನ್ ರೂಮ್, ಗ್ರೀನ್ ರೂಮ್, ಗ್ರೀನ್ ರೂಮ್. ಕಂದ ಅಖಿಲ್, ಹಾ ಅಖಿಲ್. ಮಮ್ಮಿ ಕರೀತಾ ಇದಾರೆ ಅನ್ಸತ್ತೆ, ನೀನ್ ಹೋಗು ಹೋಗು. ಸರಿ ಆಂಟಿ. ಗೆಸ್ಟ್ಗಳು ಬರ್ತಾ ಇದ್ದಾರೆ ಆಂಟಿ. ಸ್ವಲ್ಪ ಹೊತ್ತಲ್ಲಿ ಪಾದಪೂಜೆ ಶುರುವಾಗತ್ತೆ. ಪಾದಪೂಜೆ ಆಶೀರ್ವಚನ ಎಲ್ಲ ಪೂರ್ತಿ ಆದ್ಮೇಲೆ ನಿಮ್ ಪ್ರೋಗ್ರಾಮ್ ಶುರುವಾಗತ್ತೆ. ಆಯ್ತು ಅಖಿಲ್, ನಾವ್ ರೆಡಿಯಾಗೇ ಇದ್ದೀವಿ. ನೀನ್ ಹೋಗಪ್ಪ, ಮಮ್ಮಿ ಕರೀತಾ ಇದ್ದಾರೆ. ಓಕೆ. ಗಂಡಾಂತರ ಕಳಿತು. ಕೃಷ್ಣ, ಒಟ್ನಲ್ಲಿ ನನ್ನ ಬಾಯರ್ಗೆ ನೀಗ್ಸ್ದೆ ಕಣಪ್ಪ. ವೈದೇಹಿ, ಹೋಗಿ ಸ್ಟೇಜ್ ಮೇಲೆ ಪಾದಪೂಜೆಗೆ ಸಂಬಂಧಪಟ್ಟ ಏರ್ಪಾಟ್ ನೋಡು. ಹಾ ಆಯ್ತು ರೀ. ಅಕ್ಕ ನೀನಿರು, ನಿನಗೇನ್ ಗೊತ್ತಾಗುತ್ತೆ? ಅದನ್ನ ನಾನ್ ನೋಡ್ಕೋತೀನಿ. ನೀನ್ ಹೋಗಿ ಅಡ್ಗೆ ಮನೆ ನೋಡ್ಕೊ. ಹೋಗು. ಆಯ್ತು. ಏನೋ ಈ ಸಟ್ಟಿ ಪೂರ್ತಿಗೆ ಸಂಬಂಧಪಟ್ಟ ಕೆಲಸ ಎಲ್ಲ ಅವ್ರ ಕೈಯಿಂದಾನೇ ಆಗ್ಬೇಕು ಅನ್ಕೋತಾರೆ. ದೊಡ್ಡಮ್ಮನವರು ದೊಡ್ಡಪ್ಪನವರು ಹೊಸ ಗಂಡು ಹೆಣ್ಣಿನ ತರ ಕಳಕಳಿಯಾಗಿದ್ದಾರೆ. ಅಯ್ಯಮ್ಮೋ, ಇವ್ರಿಗೆ ನನ್ನ ದೃಷ್ಟಿನೇ ತಗೊಳ್ಳೋ ತರ ಇದೆ. ಮನುಷ್ಯನ ದೃಷ್ಟಿಗೆ ಕಲ್ಬಂಡೆನೆ ಒಡೆದೋಗುತ್ತೆ ಅಂತಾರೆ. ಈ ಮನೆ ಮೇಲಾಗ್ಲಿ, ಈ ಮನೆಯವ್ರ ಮೇಲಾಗ್ಲಿ ಯಾರ ದೃಷ್ಟಿನೂ ಬೀಳ್ಬಾರ್ದು.
यदिष्टदशाङ्गुलं पुरुष एवेदं सर्वं यद्भूतं यच्च भव्यं उतामृतत्वशेषानो यदन्नेनातिरोहति एतावानस्य महिमा हार बदलाಯಿಸ್ಕೊಳ್ಳಿ. ಕೃಷ್ಣ, ಪ್ರತಿ ದಿನದ ಥರ ಇವತ್ತು ಕೂಡ ನಾನು ಚೆನ್ನಾಗಿ ಹಾಡಿ ರೂಪರಾಣಿಗೆ ಒಳ್ಳೆ ಹೆಸರು ಬರೋ ಥರ ಆಶೀರ್ವಾದ ಮಾಡು. ನಿಮ್ಮ ಕಣ್ಣೇನು ಸರ್ ಕೆಂಪು ಗುಲಾಬಿ ಥರ ಅಷ್ಟೊಂದು ಕೆಂಪಾಗಿದೆ? ಮನಸ್ಸಲ್ಲಿ ಕದಲ್ತಾ ಇರೋ ಸೇಡು, ಮೆದುಳಲ್ಲಿ ರಂಗೇರ್ತಾ ಇರೋ ಕೋಪ ಎರಡು ಮಿಕ್ಸ್ ಆಗಿ ಒಂದೇ ಸಾರಿ ಕಣ್ಣಿಗೆ ಬಂದಿದೆ. ಕೆಂಡದ ತರ ಬದಲಾಗಿದೆ. ಈ ಕಣ್ಣು ಕೆಂಡ ಥರ ಕಾನ್ಸೆಪ್ಟಲ್ಲಿ ನಂಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ಥರ ಹೇಳಿ. ನೀನ್ ನನ್ನ ಹತ್ರ ಸೇರ್ಕೊಂಡು ಎಷ್ಟು ವರ್ಷ ಆಯ್ತು? ಒಂದು 4 ವರ್ಷ. ಕರೆಕ್ಟಾಗಿ ಅದಕ್ಕೆ ಮುಂಚೆ 1 ಇಯರ್ವರೆಗೂ ನಾನು ಆನಂದ ವರ್ಮಾ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಸ್. ಹೇಗೂ ನಾವಿಬ್ರು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಸ್ ಅಲ್ವಾ ಅಂತ ಅವನ 2ನೇ ಮಗ ಅರುಣ್ ವರ್ಮನ ಮತ್ತೆ ನನ್ನ ತಂಗಿ ರೇಖಾನ ಲೈಫ್ ಪಾರ್ಟ್ನರ್ ಮಾಡಬೇಕು ಅಂತ ಆಸೆ ಪಟ್ಟೆ ನಾನು. ನನ್ನ ತಂಗಿ ಬೆಳ್ಳಗಿಲ್ಲ ಅಂತ, ಅಷ್ಟು ಅಂದವಾಗಿಲ್ಲ ಅಂತ
ಈ ಫ್ಯಾಮಿಲಿ ನನ್ನ ತಂಗಿನ ರಿಜೆಕ್ಟ್ ಮಾಡ್ತು. ಎಲ್ಲ ಹೋದೆ ಕೃಷ್ಣ? ಯಾರು ತಗೊಂಡು ಹೋದ್ರು ನಿನ್ನ? ಆ ಐಶ್ವರ್ಯ ಮಿಸ್ ಬೆಂಗಳೂರಾಗಿ ಸೆಲೆಕ್ಟ್ ಆದಾಗ ಆ ಬಿಳುಪಿನ ಜೊತೆ ಇರೋ ಅಂದನ ನೋಡಿ ಕಾಡಿ ಬೇಡಿ ಸೊಸೆ ಮಾಡ್ಕೊಂಡ್ಲು ಆ ವಸಂತ ದೇವಿ. ಈ ಮನೆಗೆ ಬಂದಾಗ ಪ್ರತಿ ಸಾರಿ ಈ ಮನೇಲಿ 2ನೇ ಸೊಸೆ ಸ್ಥಾನದಲ್ಲಿ ನನ್ನ ತಂಗಿನೇ ನನಗೆ ಕಾಣಿಸ್ತಾ ಇರ್ತಾಳೆ. ಎರಡನೇ ಸ್ಥಾನದಲ್ಲಿ ನನ್ನ ತಂಗಿನೇ ಇದ್ದು ಹ್ಯಾಪಿಯಾಗಿ ಪಾದ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಈ ಮನೆ ಹೊಸಲು ತುಳಿಬೇಕು ಅಂದ್ರೆ ಒಂದು ಅರ್ಹತೆ ಇರಬೇಕು. ಈ ಮನೆ ಸುತ್ತ ಕಾಣಿಸ್ಕೋಬೇಕು ಅಂದ್ರು ಒಂದು ಸ್ಟೇಟಸ್ ಇರಬೇಕು. ಈ ಮನೆ ಸುತ್ತ ಇರೋ ಗಾಳಿನ ಉಸಿರಾಡ್ಬೇಕು ಅಂದ್ರು ಅದಕ್ಕೂ ಒಂದು ರೇಂಜ್ ಇರಬೇಕು.